ಇಲ್ಲ ಮಾಧ್ಯಮದಲ್ಲಿ ಬಂದದೆಲ್ಲ ಮಾಡ್ಬೇಕಾಗಲ್ಲ. ನಾವು ಬಂದ್ರೆ ನಾವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ವಿ ಸೊ ಅದರಿಂದ ರಾಜಭವನ ಚೇಂಜ್ ಮಾಡಕ್ಕಾಗಲ್ಲ. ಚೇಂಜ್ ಮಾಡಕ್ಕಿದ್ರೆ ಮಾಡ್ಕೊಳ್ಳೋರು ಮಹಾತ್ಮ ಯೋಜನಾ ಆಯೋಗ ಬದಲಾವಣೆ ಮಾಡ್ಬೋದು. ನೀತಿ ಆಯೋಗ ನೀತಿ ಅವ್ರು ನೀತಿನೇ ಇಲ್ಲ ಅವರಿಗೆ. ನೀತಿ ಆಯೋಗ ನೋಡಿ ಅಂಬಾನಿ ಅದಾನಿ ಆಯೋಗ ಈ ದೇಶದಲ್ಲಿ ಏನಾದರೂ ಬದಲಾವಣೆಗಳನ್ನು ತಂದಿದ್ರೆ, ಸಾಮಾಜಿಕ ನ್ಯಾಯ ಸ್ಥಾಪನೆ ಆಗಿದ್ರೆ, ಇವತ್ತು ಸಮಾನ ಅವಕಾಶಗಳು ಎಲ್ರಿಗೂ ಸಿಕ್ಕಿದ್ರೆ ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಆಗಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಸಂವಿಧಾನ ಬರದೇ ಹೋಗಿದ್ರೆ ಮೀಸಲಾತಿ ಇರ್ತಿತ್ತ? ರಾಜೀವ್ ಗಾಂಧಿ ಅವರು 73-74 ತಿದ್ದುಪಡಿಗಳು ಮಾಡಿದ್ರು, ಮಹಿಳೆಯರಿಗೆಲ್ಲ ಮೀಸಲಾತಿ ಸಿಕ್ತಿತ್ತು. ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಟ್ಟವ್ರು ಯಾರು? ವಾಜಪೇಯಿ ಕೊಟ್ಟವ್ರು ಯಾರು? ನೀವು ಬಹಳ ಜೋರಾಗಿ ಹೇಳ್ಬೇಕು. ಕಿತ್ತಾಕ್ಬೇಕು ಅಂತ ಹುಟ್ಟಿದವ್ರು ಯಾರು ಗೊತ್ತಾ? ಹಿಂದುಳಿದವರಿಗೆ, ಮಹಿಳೆಯರಿಗೆ ಮೀಸಲಾತಿ ಇರಬಾರದು ಸ್ಥಳೀಯ ಸಂಸ್ಥೆಗಳಲ್ಲಿ ಅಂತೇಳಿ ಅವನ್ ಯಾವನು ರಾಮ ಜೋಯಿಶ್ ಬಿಜೆಪಿಯ ರಾಜ್ಯಸಭಾ ಸದಸ್ಯ, ಬಿಜೆಪಿಯ ಉಪಾಧ್ಯಕ್ಷ, ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ನಾನು ಸಿಂಗುಲರ್ ಮಾತಾಡ್ತಾ ಇದ್ದೀನಿ ಅಂತ ಯಾರು ತಿಳ್ಕೊಬಾರ್ದು. ರಾಮ ಜೋಯಿಶ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಮೀಸಲಾತಿ ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿದೆ ಅಂತೇಳಿ ತೀರ್ಪು ಕೊಡ್ತಾರೆ. ಒಂದು ವೇಳೆ ನಮಗೆ ಕೊಡದೇ ನ್ಯಾಯ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ ನವರು ಅದನ್ನು ಎತ್ತಿಡಿದು ಹೋಗಿದ್ರೆ ಏನಾಯ್ತಿತ್ತು? 73-74 ತಿದ್ದುಪಡಿಗಳು. ಹಿಂದುಳಿದವರಿಗೆ ಮೀಸಲಾತಿ ಸಿಗ್ತಿರ್ಲಿಲ್ಲ, ಮಹಿಳೆಯರಿಗೆ ಮೀಸಲಾತಿ ಸಿಗ್ತಿರ್ಲಿಲ್ಲ, ದಲಿತರಿಗೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ಇರಲಿಲ್ಲ. ಅಧ್ಯಕ್ಷ ಉಪಾಧ್ಯಕ್ಷರು ಮೀಸಲಾತಿ ಇರಲಿಲ್ಲ. ಆಗ ಮೀಸಲಾತಿ ಸಿಕ್ಕಿದ್ದು 73-74 ತಿದ್ದುಪಡಿ ಆದ ಮೇಲೆ. ಇದೆಲ್ಲ ಮಾಡಿದವರು ಯಾರು? ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅವ್ರದ್ದು ಏನ್ ಕೊಡುಗೆ? ಓಟ್ ಕಳ್ಳತನ, ಓಟ್ ಕಳ್ಳತನ ಮಾಡೋದ್ ಬಿಟ್ರೆ ಏನಾದ್ರು ಮಾಡಿಲ್ಲ ಅವರು. ಸುಳ್ಳು ಹೇಳೋದು, ಅವ್ರ ಮನೆ ದೇವರೇ ಸುಳ್ಳು. ಅವ್ರದ್ದು ಬಿಟ್ಟು ಬೇರೆ ಏನು ಹೇಳಕ್ ಸಾಧ್ಯ ಆಗ್ತದ? ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನಾವು ಕಾಂಗ್ರೆಸ್ನವರು ಅಂತಕ್ಕಂಥದ್ದು. ಅದಕ್ಕೆ ನಮ್ಮಲ್ಲಿ ಯಾವುದೇ ಕಾಂಗ್ರೆಸ್ ಅಂತಂದ್ರೆ ಒಂದು ರಾಜಕೀಯ ಪಕ್ಷ ಅಷ್ಟೇ ಅಲ್ಲ, ಇದು ಒಂದು ಚಳುವಳಿ. ಕಾಂಗ್ರೆಸ್ ಪಕ್ಷ ಬರೀ ರಾಜಕೀಯ ಪಕ್ಷ ಅಲ್ಲ, ಇದು ಒಂದು ಚಳುವಳಿ ಮತ್ತು ಸಿದ್ಧಾಂತ. ಒಂದು ಸಿದ್ಧಾಂತ, ಒಂದು ಚಳುವಳಿ.